ಜನ ಮರಳೋ ಜಾತ್ರೆ ಮರಳೋ ಗುರು. ಈ ಒಂದ್ ಜಾತ್ರೆ ನೋಡಿದ್ರೆ ನನ್ಗೆ ಈ ಗಾದೆ ನೆನ್ಪಿಗ್ ಬಂದಿದ್ದಂತೂ ಸುಳ್ಳಲ್ಲ. ಆದ್ರೆ ಈ ಸಿದ್ಧಗಂಗಾ ಜಾತ್ರೆ ಕೇವಲ ದೇವರ ವೈಭವೀಕರಣ ಅಲ್ಲ, ಇದು ಜ್ಞಾನ ಕೃಷಿಯ ಜಾತ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ತುಮಕೂರು ತಾರೆ ಸಂಧ್ಯಾರಾಜ್. ನೀವು ನೋಡ್ತಿದ್ದೀರಾ ಆಂಕರ್ ಸ್ಯಾಂಡಿ ಯೂಟ್ಯೂಬ್ ಚಾನೆಲ್. ತ್ರಿವಿಧ ದಾಸೋಹದ ತವರು ತುಮಕೂರು. ತುಮಕೂರಿಗೆ ಈ ಹೆಸರು ಬರ್ಲಿಕ್ಕೆ ಕಾರಣನೇ ಸಿದ್ಧಗಂಗಾ ಮಠ. ಈ ಮಠ ತನ್ನದೇ ಆದ ಐತಿಹಾಸಿಕ ಹಿನ್ನೆಲೆ ಹೊಂದಿದ್ದು, ಅದರಲ್ಲೂ ಸಿದ್ಧಗಂಗಾ ಜಾತ್ರೆ ಮಠದ ಮೆರುಗನ್ನ ಹೆಚ್ಚಿಸುತ್ತೆ. ಈ ಒಂದು ಜಾತ್ರೆನ ತುಮಕೂರಿನ ಜನ ಹಬ್ಬದ ರೀತಿನೇ ಆಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ಜಾತ್ರೆನ ನೋಡೋದಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಜನ ಬರ್ತಾರೆ. ಪ್ರತಿ ವರ್ಷ ಶಿವರಾತ್ರಿ ಹಬ್ಬಕ್ಕೂ 15 ದಿವಸ ಮುಂಚಿತವಾಗಿ ಆರಂಭ ಆಗೋ ಈ ಜಾತ್ರೆನ ನೋಡೋಕೆ 2 ಕಣ್ಣು ಸಾಲದು. ನಂಗೀಗ ಒಂದ್ ಸಾಂಗ್ ನೆನಪಾಗ್ತಿದೆ. ಮಾನವನಾಗಿ ಹುಟ್ಟಿದ ಮೇಲೆ ಏನೇನ್ ಕಂಡಿ, ಸಾಯೋ ತನಕ ಸಂಸಾರದೊಳಗೆ ಗಂಡಗೊಂಡಿ, ಏರಿಕೊಂಡು ಹೋಗೋದಿಲ್ಲ ಸತ್ತ ಬಂಡಿ, ಇರೋದ್ರೊಳಗೆ ಒಮ್ಮೆ ನೋಡು ಜೋಗ ಗುಂಡಿ. ಆದ್ರೆ ನಾನೇನ್ ಹೇಳ್ತೀನಿ ಗೊತ್ತಾ, ಇರೋದ್ರೊಳಗೆ ಒಂದೇ ಒಂದ್ಸರಿ ನಮ್ ಸಿದ್ಧಗಂಗಾ ಜಾತ್ರೆ ನೋಡ್ರಿ ಅಂತ. ಇಷ್ಟೆಲ್ಲ ಹೇಳಿದ್ಮೇಲೆ ಸಿದ್ಧಗಂಗಾ ಜಾತ್ರೆನ ಒಂದ್ ರೌಂಡ್ ಹಾಕ್ಲಿಲ್ಲ ಅಂದ್ರೆ ಹೆಂಗೆ? ಬನ್ನಿ, ನಾನೀಗ ನಿಮ್ಮನ್ನ ಜಾತ್ರೆಯಲ್ಲಿ ಸುತ್ತಾಡಿಸ್ತೀನಿ. ನಾನು ನನ್ನ ಫ್ಯಾಮಿಲಿ ಮನೆಯಿಂದ ಹೊರಟು ಮಠ ಸೇರೋ ಅಷ್ಟೊತ್ತಿಗೆ 7:30 ಆಗಿತ್ತು. ಅಷ್ಟೊತ್ತಿಗಾಗ್ಲೇ ಮಠದಲ್ಲಿ ಲೈಟಿಂಗ್ಸ್ ಜಗಮಗ ಅಂತಿತ್ತು. ನಿಜ ಹೇಳ್ಬೇಕು ಅಂದ್ರೆ ಮಠದ ಜಾತ್ರೆ ನೋಡಕ್ಕೆ ಸಂಜೆ ಹೊತ್ತೇ ಬೆಸ್ಟ್. ಮಧ್ಯಾಹ್ನ ಹೋದ್ರೆ ಗೊತ್ತಲ್ಲ, ಈ ಹುರಿಯೋ ಬಿಸಿಲಲ್ಲಿ ಅದಕ್ಕೆ ತಾನೇ ಮಠದವರು ಸಂಜೆ ಮೇಲೆ ಈ ಎಕ್ಸಿಬಿಷನ್ ಶುರು ಮಾಡೋದು. ತಮಾಷೆ ಮಾಡಿದೆ. ಈಗ ವಿಷಯಕ್ಕೆ ಬಂದ್ಬಿಡೋಣ. ಮಠಕ್ಕೆ ಎಂಟ್ರಿ ಕೊಡ್ತಿದ್ದಂಗೆ ಲೆಫ್ಟ್ ಸೈಡ್ ಅಲ್ಲಿ ಮಠಕ್ಕೆ ಮತ್ತು ಸ್ವಾಮೀಜಿಗಳಿಗೆ ಬಂದ ನೆನಪಿನ ಕಾಣಿಕೆಗಳನ್ನೆಲ್ಲ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಇಲ್ಲಿರೋದು ಒಂದೆರಡು ನೆನಪಿನ ಕಾಣಿಕೆಗಳಲ್ಲ, ನೀವೇ ನೋಡ್ತಿದ್ದೀರಲ್ಲ, ಸಾವಿರಾರು ನೆನಪಿನ ಕಾಣಿಕೆಗಳ ಸಾಗರನೇ ಇದೆ. ಇದರಲ್ಲಿ ನಂಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತಿರೋ ರಾಮ ಮಂದಿರದ ಮಾದರಿ. ಇದನ್ನೆಲ್ಲ ನೋಡ್ಕೊಂಡು ಹೊರಗಡೆ ಬಂದ್ರೆ ಅಲ್ಲಿ ದೇವರ ಮೆರವಣಿಗೆ ಹೋಗ್ತಿತ್ತು. ಪಕ್ಕದಲ್ಲೇ ಉದ್ದಾನೇಶ್ವರ ವೇದಿಕೆಯಲ್ಲಿ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮನೂ ನಡೆದಿತ್ತು. ಮಠದ ಮಕ್ಕಳೆಲ್ಲ ತಟ್ಟೆ ಹಿಡ್ಕೊಂಡು ಊಟಕ್ಕೆ ಹೋಗೋದನ್ನ ನೋಡ್ತಿದ್ದಂಗೆ ನಮಗೂ ಯಾಕೋ ಹೊಟ್ಟೆ ಚುರ್ರಂತು. ಹೆಂಗೋ ಜಾತ್ರೆಯಲ್ಲಿ ಸುತ್ತಾಡಕ್ಕೆ ಎನರ್ಜಿ ಬೇಕಲ್ಲ ಅಂತ ಊಟಕ್ಕೆ ಹೋದ್ವಿ. ನೀವೇನೇ ಹೇಳಿ, ಸಿದ್ಧಗಂಗಾ ಮಠದ ಪ್ರಸಾದದ ರುಚಿ ಇನ್ನೆಲ್ಲೂ ಸಿಗಲ್ಲ. ಈ ಜಾತ್ರೆ ಸಮಯದಲ್ಲಿ ಊಟದ ವ್ಯವಸ್ಥೆಗೆ
ಖುಷಿ ಆಗುತ್ತೇನೋ, ಆದರೆ ನಂಗಂತೂ ಏನೂ ಇಷ್ಟ ಆಗಲಿಲ್ಲ. ಬಟ್ ನನ್ನ ಮಗಂಗೆ ಖುಷಿ ಆಯಿತು ಅನ್ನೋದೇ ನಮ್ಗೆ ಖುಷಿ. ಅಂತೂ ನನ್ನ ತಮ್ಮಂಗೆ ಹೇಳಿ ಒಂದು ರೀಲ್ಸ್ ಮಾಡಿದೆ. ಎಲ್ಲರೂ ನನ್ನೇ ನೋಡ್ತಿದ್ರು. ಅವ್ರು ಏನಾದರೂ ಅಂದ್ಕೊಂಡ್ಲಿ, ನಮ್ಮ ಮನ್ಸಿಗೆ ಅದು ಖುಷಿ ಕೊಟ್ಟರೆ ಅಷ್ಟೇ ಸಾಕು. ಯಾವುದೇ ಕೆಲಸ ಇರಲಿ, ನಮಗೆ ಬೇಕಾಗಿರೋದು ಅದೇ ತಾನೇ, ಆತ್ಮತೃಪ್ತಿ. ಅದು ಒಳ್ಳೆ ಕೆಲಸದಿಂದ. ಒಬ್ರೊಬ್ರಿಗೆ ಒಂದೊಂದು ಕೆಲಸದಿಂದ ಖುಷಿ ಸಿಗುತ್ತೆ ಅಷ್ಟೆ. ಅಲ್ಲಿ ನಾನೊಂದು ಬ್ಯಾಗ್ ತಗೊಂಡೆ. ಅವಾಗಲೇ ಹೇಳ್ದಂಗೆ ವಿಧಿ ಇಲ್ಲದೆ ಚಾಟ್ಸ್ ತಿಂದು ಇನ್ನೂ ಏನೋ ತಿನ್ನಬೇಕು ಅಂತ ಅನಿಸ್ತು. ನನ್ನ ತಮ್ಮ ಪಕ್ಕದಲ್ಲೇ ಚಕ್ಲಿ ಅಂಗಡಿ ಇಟ್ಕೊಂಡಿದ್ದನ್ನು ನೋಡ್ದ. ಅಲ್ಲಿ ಚಕ್ಲಿ ತಗೊಂಡು ಅದನ್ನು ತಿನ್ಕೊಂಡು ಎಕ್ಸಿಬಿಷನ್ಗೆ ಬಾಯ್ ಬಾಯ್ ಹೇಳಿ ಹೊರಗಡೆ ಬಂದ್ವಿ. ಹಂಗೆ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿದ್ದ ಅಂಗಡಿನ ನೋಡ್ಕೊಂಡು ಬರ್ತಾ ಇದ್ವಿ. ಅಲ್ಲಿ ನಂದಿನಿ ಮಿಲ್ಕ್ ಪಾರ್ಲರ್ ಇತ್ತು. ಹಂಗೆ ಮುಂದೆ ನೋಡಿದ್ರೆ ನಂದನಿ ಅಂತ ಐಸ್ ಕ್ರೀಮ್ ಗಾಡಿ ಇಟ್ಕೊಂಡಿದ್ರು. ಅದನ್ನ ನನ್ನ ತಮ್ಮಂಗೆ ತೋರಿಸಿ ಇದೇನೋ ನಂದಿನಿ ಅಂದೆ. ಅದಕ್ಕೆ ಅವನಂದ ಮೋಸ್ಟ್ಲಿ ನಂದಿನಿ ತಂಗಿ ಇರಬೇಕು ಅಂತ. ಆದ್ರೆ ನಂದಿನಿನೂ ಇಲ್ಲ, ಯಾವ ನಂದನಿನೂ ಇಲ್ಲ. ತಮಾಷೆಗೊಂದು ವಿಷಯ ಸಿಕ್ತು, ನಕ್ಕೊಂಡು ಮುಂದೆ ಬಂದ್ವಿ. ಅಲ್ಲಿ ಐಸ್ ಕ್ರೀಮ್ ಅಂಗಡಿ ನೋಡಿದ್ವಿ. ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತು, ತಿನ್ಕೊಂಡು ಹೋಗ್ತಾ ಇದ್ವಿ. ಅಲ್ಲಿ ಮಗ್ಗದ ಸೀರೆಗಳನ್ನ ಇಟ್ಕೊಂಡಿದ್ರು. ಮೊದಲೇ ಗೊತ್ತಲ್ವಾ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಎಷ್ಟು ಇಷ್ಟ ಅಂತ. ಅದರಲ್ಲೂ ನಮ್ಮ ಆಂಟಿ ಅಮ್ಮ ವ್ಯಾಪಾರಕ್ಕೆ ನಿಂತೇ ಬಿಟ್ರು. ಕೊನೆಗೆ ನನಗೂ ಒಂದು ಸೀರೆ ಇಷ್ಟ ಆಗಿ ಒಟ್ಟಾರೆ 4 ಸೀರೆಗಳನ್ನ ತಗೊಂಡು ಕಾರ್ ಹತ್ತಕ್ಕೆ ಬಂದ್ವಿ. ಈ ಜಾತ್ರೆಯಲ್ಲಿ ಒಂದು ವಿಶೇಷ ಏನು ಅಂದ್ರೆ ಅದು ದನಗಳ ಜಾತ್ರೆ. ಹಲವಾರು ತಳಿಯ ದನಗಳನ್ನ ಬೇರೆ ಬೇರೆ ಊರುಗಳಿಂದ ಮಾರಾಟಕ್ಕೆ ಹೊಡ್ಕೊಂಡು ಬಂದಿರ್ತಾರೆ. ಅವು ಲಕ್ಷಾಂತರ ರೂಪಾಯಿಗೆ ಮಾರಾಟ ಕೂಡ ಆಗ್ತವೆ. ಮಾರಾಟದ ಸಮಯದಲ್ಲಿ ದನಗಳನ್ನ ವಿಶೇಷವಾಗಿ ಅಲಂಕಾರ ಮಾಡಿರ್ತಾರೆ. ಇದು ಮಠದ ಜಾತ್ರೆಯ ಪ್ರಮುಖ ಆಕರ್ಷಣೆ. ಅಂತೂ ಇಂತೂ ನಾವು ಜಾತ್ರೆ ಮುಗಿಸ್ಕೊಂಡು ಮನೆಗೆ ಬಂದಾಗ 12 ಗಂಟೆ ಆಗಿತ್ತು. ಎಲ್ಲರೂ ಸುಸ್ತಾಗಿದ್ವಿ, ಚೆನ್ನಾಗಿ ನಿದ್ದೆ ಬಂತು, ಮಲ್ಕೊಂಡ್ವಿ. ಟೈಮ್ 11:32. ಮಠದ ಜಾತ್ರೆಲೆಲ್ಲ ಫುಲ್ ಸುತ್ತಾಡಿದ್ವಿ, ಚೆನ್ನಾಗಿತ್ತು. ತಿಂದ್ವಿ, ಆಟಗಳು ನಡೆದ್ವಿ.